ಹಾಯ್ ಫ್ರೆಂಡ್ಸ್, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ರವೆ ಲಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 50 ಗ್ರಾಮು ಗೋಡಂಬಿಯನ್ನು ತೆಗೆದುಕೊಂಡು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಹಾಗೆ 50 ಗ್ರಾಮು ದ್ರಾಕ್ಷಿಯನ್ನು ತೆಗೆದುಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. 50 ಗ್ರಾಮ್ ತುಪ್ಪವನ್ನು ಹಾಕಿಕೊಂಡು ಇದಕ್ಕೆ 4 ಕಪ್ಪು ರವೆಯನ್ನು ಹಾಕಬೇಕು. 4 ಕಪ್ಪು ರವೆಯನ್ನು ಹಾಕಿಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ತಾ ಇರಬೇಕು. ತಿಕ್ಕಾದ ಪಾತ್ರೆಯನ್ನು ಇಟ್ಟುಕೊಂಡರೆ ಚೆನ್ನಾಗಿರುತ್ತೆ ಫ್ರೈ ಮಾಡುವುದಕ್ಕೆ. ಈಗ ಫ್ರೈ ಆಗಿದೆ. ಇದಕ್ಕೆ 3 ಕಪ್ಪು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ಈ ಸಕ್ಕರೆಯನ್ನು ಹಾಕಿಕೊಂಡು ಈ ರವೆ ಲಡ್ಡು ತುಂಬ ಮೃದುವಾಗಿ ಟೇಸ್ಟಿಯಾಗಿ ಇರುತ್ತೆ. ಈ ಸಕ್ಕರೆಗೆ 1.5 ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು. ಇದು ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ನೊರೆ ಬರುವವರೆಗೆ ಕುದಿಸಬೇಕು. ನೋಡಿ, ಈಗ ಒಂದೆಳೆ ಪಾಕ ರೆಡಿಯಾಗಿದೆ. ಇದಕ್ಕೆ ಹುರಿದಿಟ್ಟುಕೊಂಡ ರವೆ, ದ್ರಾಕ್ಷಿ, ಗೋಡಂಬಿ, ಗಸಗಸೆ, ಒಣ ಕೊಬ್ಬರಿ, ರವೆಯನ್ನು ಈ ಪಾಕದಲ್ಲಿ ಹಾಕಿಕೊಳ್ಳಬೇಕು. ಇದು ತಳ ಅಂಟದ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ರವೆಯನ್ನು ಮಿಕ್ಸ್ ಮಾಡಿಕೊಂಡು ಇದು 2 ನಿಮಿಷದವರೆಗೆ ಬೇಯಿಸಿ ಮುಚ್ಚಿ ಇಡಿ. ಆರಿದ ಮೇಲೆ ಉಂಡೆಯನ್ನು ಕಟ್ಟಿ. ಇವಾಗ ನೋಡಿ, ರವೆ ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.